ಹಾಗಾಗಿ ಏನು ಮಳೆಯಲ್ಲಿ ಓಡಿಸ್ಬೋದು, ಕೆಸರಲ್ಲಿ ಇದ್ರೂ ಓಡಿಸ್ಬೋದು, ಏನು ಸಮಸ್ಯೆ ಆಗೋದಿಲ್ಲ. $80 to 90 ಕಿಲೋಮೀಟರ್ ಬರುವಂಥ ರೇಂಜ್ ಗಾಡಿ ನಿಮಗೆ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ. ನೋಡಿ, ಇವಾಗ ನಾನು ಅದೋನಿಯಲ್ಲಿ ಇದ್ದೀನಿ. ಆಂಧ್ರ ಪ್ರದೇಶ ಬಾರ್ಡ್ರು ಮತ್ತೆ ಕರ್ನಾಟಕ ಬಾರ್ಡ್ರ್ ಮಧ್ಯೆ ಅದೋನಿಯಲ್ಲಿ ಇದ್ದೀನಿ. ಆಕ್ಚುಲಿ ಯಾಕೆ ಬಂದಿದ್ದೀನಿ ಅಂದ್ರೆ, ನೀವು ನೋಡಿರ್ಬೋದು ವೇಣು ಮೋಟರ್ಸ್ ನ ಎಲ್ಲಾ ಗಾಡಿಗಳು ನೀವು ಆಲ್ರೆಡಿ ನೋಡಿದಿರಾ. ಸೊ ಫಸ್ಟ್ ನಾನು ವಿಡಿಯೋ ಮಾಡಿದಾಗ ವೇಣು ಮೋಟರ್ಸ್ ಧರ್ಮವರಂ ಇಂದ ಡೈರೆಕ್ಟ್ ಡೆಲಿವರಿ ಕೊಡ್ತಾ ಇದ್ರು. ಆದ್ರೆ ಈ ಎಲ್ಲಾ ಕಡೆ ಬ್ರಾಂಚಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಕರ್ನಾಟಕದಲ್ಲಿ ಎಷ್ಟೋ ಒಂದು ಬ್ರಾಂಚಸ್ ನ ನೋಡಬಹುದು, ತುಂಬಾ ಬ್ರಾಂಚಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಬಟ್ ಅದೇ ತರ ಇವಾಗ ಅದೋನಿಯಲ್ಲಿ ಒಂದು ಬ್ರಾಂಚ್ ಸ್ಟಾರ್ಟ್ ಆಗಿದೆ. ಸೊ ಗೋಪಿ ಮೋಟರ್ಸ್ ಅಂತ ಇಲ್ಲಿ ನೋಡ್ತಾ ಇದ್ರಲ್ಲ, ಇದೆ ಗೋಪಿ ಮೋಟರ್ಸ್. ನೀವು ಇಲ್ಲಿಗೆ ಯಾರಾದ್ರೂ ನಿಯರೆಸ್ಟ್ ರಾಯಚೂರು ಈ ಕಡೆ ಇರೋರು ಯಾರಾದ್ರೂ ಗಾಡಿ ತಗೋಬೇಕಂದ್ರೆ ಇಲ್ಲಿ ಬಂದು ತಗೋಬಹುದು. ಸೊ ಬನ್ನಿ ಈಗ ಮಾತಾಡ್ಸೋಣ. ಇಲ್ಲಿ ವೇಣುಸರು ಬಂದಿದ್ದಾರೆ. ಫಂಕ್ಷನ್ ಇನಾಗ್ರೇಷನ್ ಆಗಿದೆ, ಶೋರೂಮ್ ಓಪನ್ ಆಗಿದೆ. ವೇಣು ಮೋಟರ್ಸ್ ಅಲ್ಲಿ ನಿಮಗೆ ಯಾವ ತರ ಗಾಡಿಗಳು ಬರುತ್ತೆ, ಮತ್ತೆ ಎಷ್ಟು ರೇಂಜ್ ಬರುತ್ತೆ, ಮತ್ತೆ ಎಷ್ಟು ಪ್ರೈಸ್ ಆಗುತ್ತೆ, ಮತ್ತೆ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು. ನೀವು ಮೊನ್ನೆ ತಾನೇ ನೋಡಿದ್ರಿ, ಬೆಂಗಳೂರಿನಲ್ಲಿ ಬ್ರಾಂಚಸ್ ಓಪನ್ ಆಗಿರೋದನ್ನ ನೋಡಿದ್ರಿ. ಸೊ ತುಮಕೂರಿನಲ್ಲಿ ನೋಡಿದ್ರಿ. ಈಗ ನಿಮ್ಗೆ ಕರ್ನಾಟಕದ ಬಾರ್ಡ್ರು ಆಂಧ್ರದಲ್ಲಿ ಇರತಕ್ಕಂಥ ಅದೋನಿನಲ್ಲಿ ಒಂದು ಬ್ರಾಂಚ್ ಓಪನ್ ಆಗಿದೆ. ಅಂದ್ರೆ ಮೀನ್ಸ್ ಬ್ರಾಂಚ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಶೋರೂಮ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಓಪನ್ ಆಗಿದೆ. ಸೊ ಈ ಎಕ್ಸ್ಪೀರಿಯನ್ಸ್ ಸೆಂಟರ್ ಹೇಗಿದೆ, ಮತ್ತೆ ಅದಕ್ಕಿಂತ ಮುಂಚೆ ಈ ವೇಣು ಮೋಟರ್ಸ್ ನಲ್ಲಿ ಯಾವ ತರ ಗಾಡಿಗಳಿದೆ ಎಲ್ಲವನ್ನು ತಿಳ್ಕೊಂತ ಹೋಗೋಣ. ಮೊದಲನೇದಾಗಿ ವೇಣು ಮೋಟರ್ಸ್ ನಲ್ಲಿ ಒಂದು 2 ಮಾಡೆಲ್ ಗಾಡಿಗಳು ಸಿಗುತ್ತೆ ನಿಮಗೆ. ಮೊದಲನೇದಾಗಿ ವೆನ್ಯೂ ಅಂತ ಒಂದು, ಮತ್ತೆ ಥಂಡರ್ ಅಂತ ಒಂದು. ನಿಮಗೆ ಥಂಡರ್ ಬಗ್ಗೆ ಆಲ್ರೆಡಿ ಗೊತ್ತಿದೆ. ಏನಂದ್ರೆ ಥಂಡರ್ಲಿ ಮತ್ತೆ 3 ವೇರಿಯಂಟ್ಸ್ ಬರುತ್ತೆ. ಒಂದು 50 to 55 ಕಿಲೋಮೀಟರ್ ಬರುವಂಥ ರೇಂಜ್ ಒಂದು, ಇನ್ನೊಂದು 60 to 70, ಇನ್ನೊಂದು 80 to 90 ಕಿಲೋಮೀಟರ್ ಬರುವಂಥ ರೇಂಜ್ ಗಾಡಿ ನಿಮಗೆ ಸಿಗುತ್ತೆ. ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು 14,999 ಒಂದು, ಅದು ಬಿಟ್ಟರೆ 60,000 ವರೆಗೂ ಸಿಗುತ್ತೆ. ಅಂದ್ರೆ ನಿಮಗೆ 49,000 ಯಾವುದಂದ್ರೆ 50 to 55 ಕಿಲೋಮೀಟರ್ ಏನು ಬರುತ್ತೋ ಅದು ನಿಮಗೆ 49,999ಗೆ ಸಿಗುತ್ತಂತೆ. ಸೊ ಇದು ಥಂಡರ್ ಬೈಕ್ನ ಇನ್ಫಾರ್ಮೇಷನು. ನಿಮಗೆ ಥಂಡರ್ ಬೈಕ್ನಲ್ಲಿ ನೀವು ನೋಡೋದಾದ್ರೆ ನಿಮಗೆ ಶಾರ್ಪಿ ಹೆಡ್ಜ್ ಇದೆ, ಮತ್ತು ನೋಡೋಕೆ ಲುಕ್ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ BLDC ಮೋಟರ್ನ ಯೂಸ್ ಮಾಡಿದ್ದಾರೆ. ಮತ್ತು ಬ್ಯಾಟ್ರಿಗಳು ಬಂದು ನಿಮಗೆ ಗ್ರಫೈನ್ ಜೆಲ್ ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ. ನಿಮಗೆ ಲಿಥಿಯಂ ಅಯಾನ್ ಬ್ಯಾಟ್ರಿ ಬಗ್ಗೆ ನೀವು ಕೇಳಿದ್ರಿ, ಇದರಲ್ಲಿ ನಿಮಗೆ ಗ್ರಫೈನ್ ಜೆಲ್ ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ. ಇನ್ನು ನೀವು ನೋಡ್ಬೋದು, ಮುಂಚೆ ಎಲ್ಲ ನೀವು ಹೇಗೆ ತೊಗೋಬೇಕಾಯ್ತಪ್ಪ ಅಂದರೆ ಈ ಗಾಡಿಗಳನ್ನ ಆನ್ಲೈನ್ ಮುಖಾಂತರನೇ, ಅಂದರೆ ಮೀನ್ಸ್ ಫೋನಲ್ಲಿ ಬುಕ್ ಮಾಡಿ ಧರ್ಮವರಮಿಂದ ನಿಮಗೆ ಎಲ್ಲ ಕಡೆ ಗಾಡಿನ ಡೆಲಿವರಿ ಮಾಡ್ತಾಯಿದ್ರು. ನೀವು ಅಮೌಂಟ್ನ ಕಟ್ಟಬೇಕಿತ್ತು, ಫೋನ್ಪೇ ಇತ್ತು. ಸೊ ಈಗಿನಿಂದ ನೀವು ಇಲ್ಲೇ ಪರ್ಚೇಸ್ ಮಾಡಿದ್ವಿ. ಇಷ್ಟವರೆಗೆ ನಾವು ಏನೋ ಸೇಲ್ ಮಾಡಿದೀವಿ ಅಂದರೆ ನೀವು ಸರ್ವೀಸು ಸ್ಪೇರ್ಸ್ ಏನು ಬೇಕಂದ್ರೆ ಇಲ್ಲಿ ಸಿಗುತ್ತೆ. ಮಲ್ಲಿ ಉರುಕುಂದ ಅಂತ ಇರೋ ಡೀಲರು. ತುಂಬ ಕಷ್ಟಪಟ್ಟು ನಮ್ಗೆ ಆಲ್ರೆಡಿ ಧರ್ಮನ ಪ್ಲಾಂಟ್ಗೆ ಹೋಗಿ ತಾಂಡಿದಾರ. ಬಟ್ ನಾನು ಸಾರ್ನ ವಿಚಾರಿಸಿದೆ. ಆ ವಿಚಾರ ತಕ್ಷಣ ಸಾರ್ಗುನ ನಾವು ಇದಕ್ಕೆ ಡೀಲರ್ ಓಪನ್ ಮಾಡಬಾರ್ದು ಆಂಧ್ರನಲ್ಲಿ, ಅದರಲ್ಲಿ ಅದನ್ನಲ್ಲಿ ಆಲ್ರೆಡಿ ಒಂದು 10 ಕಸ್ಟಮರ್ಸ್ 15 ಕಸ್ಟಮರ್ಸ್ ಅವರು ತಾಂಡಿದಾರ. ಅವ್ರಿಗೂ ತುಂಬ ನಾನು ಸಪ್ಲೈ ಮಾಡಿ ಅವ್ರಿಗೆ ಸರ್ವಿಸ್ ಆಗಲಿ, ಅವ್ರು ಏನ್ ಥರ ಪ್ರಾಬ್ಲಮ್ ಇದ್ದು. ಬಟ್ ಇಲ್ಲಿ ಬಂದುಬಿಟ್ಟೆ ನಾನು ಅವ್ರಿಗೆಲ್ಲ ಸರ್ ತುಂಬ ಕಂಪಲ್ಸರಿ ಸಪೋರ್ಟ್ ಮಾಡ್ತೀನಿ ಸರ್ವಿಸ್ಗಳಲ್ಲಿ, ಇದಕ್ಕಲ್ಲಿ.
ಸರ್ ನೀವು ಒನ್ ಆಫ್ ದ ಓನರ್. ಸೊ ಯಾಕೆ ಸರ್ ಇದು ವೇಣು ಮೋಟರ್ನ ಚೂಸ್ ಮಾಡಿದ್ರಿ? ಸರ್ ಇವಾಗ ಇರೋ ಪ್ರೆಸೆಂಟ್ ಮಾರ್ಕೆಟ್ ನಲ್ಲಿ ಮಿಕ್ಕಿದ ಗಾಡಿಗಳನ್ನಾಗ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಕಂಪನಿಗಳು ಬಂದು ಭಾರಿ ರೇಟ್ ಕಡಿಮೆ ಇದಾವ. ಅದರಲ್ಲಂತೆ ಮಿಡಿಲ್ ಕ್ಲಾಸ್ ಅವ್ರಿಗೆ ಎಲ್ಲರಿಗೆ ರೀಚ್ ಆಗ್ಬೇಕಂತ ಉದ್ದೇಶ ಮೇಲೆ ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ರೈಸು, ಬೆಸ್ಟ್ ಮೈಲೇಜ್ ಬರಂಗ ಇದು ಈ ವೇಣು ಮೋಟರ್ಸ್ ಅವ್ರದ್ದು ಬೇಸ್ ಐತೆ. ಅದಕ್ಕೋಸ್ಕರ ನಾವು ಅದು ಡೀಲರ್ಶಿಪ್ ತಾಂತಾ ಇದೀವಿ. ಸುತ್ತಮುತ್ತ ಎಲ್ಲರಿಗೆ ನಮ್ಗೆ ಕರ್ನಾಟಕ ರಾಯಚೂರು ಸೆನೆವ್ ಐತೆ, ಸಿರುಗುಪ್ಪ ಸೆನೆವ್ ಐತೆ, ಬಳ್ಳಾರಿ ಈ ಕಡೆ ಸುತ್ತಮುತ್ತ ಎಮ್ಗಿನೂರ್ ಆಗ್ಲಿ ಇವರೆಲ್ಲ ಸರ್ವೆಂಡಿಂಗ್ ಅವ್ರ ಎಲ್ಲರಿಗೆ ನಾವು ಇದು ಮಾಡ್ಬೇಕಂತ ಉದ್ದೇಶ ಮೇಲೆ ಈ ವೇಣು ಮೋಟರ್ಸ್ ತಗೊಂಡಿವಿ. ಸರ್ ಈಗ ನಿಮ್ದು ಅಡ್ರೆಸ್ ಒಂದ್ಸಲ ಹೇಳ್ಬಿಡಿ, ಅದ್ರ ಜೊತೆ ಯಾವ್ಯಾವ ಏರಿಯಾ ನಿಯರೆಸ್ಟ್ ಆಗುತ್ತೆ, ಎಲ್ಲೆಲ್ಲಿ ಕೊರಿಯರ್ ಮಾಡ್ತೀವಿ? ಆಯ್ತು ಸರ್ ಈ ಕಡೆ ನಮ್ದು ಬಂದು ಆದೋನಿ ಮೇನು ಪ್ಲೇಸು. ಇಲ್ಲಿ ನಮ್ಗೆ ಸೆನೆವ್ ಬಂದು ಎಮ್ಗಿನೂರ್ ಬರ್ತೈತೆ, ಪತ್ತಗೊಂಡ ಬರ್ತೈತೆ, ಆದ್ಮೇಲೆ ಈ ಕಡೆ ಮಂತ್ರಾಲಯ ಬರ್ತೈತೆ, ಈ ಕಡೆ ಕರ್ನಾಟಕ ಬಂದು ರಾಯಚೂರು ಬರ್ತೈತೆ, ಶಿರಗುಪ್ಪ ಬರ್ತೈತೆ, ಬಳ್ಳಾರಿ ಬರ್ತೈತೆ. ಈ ಕಡೆ ಸೆಣಸಿನ ನಾವು 100 ಕಿಲೋಮೀಟರ್ ವರೆಗೆ ನಾವು ಸಪ್ಲೈ ಮಾಡ್ಕೊಡ್ತೀವಿ ಸರ್. ನೀವು ಬೇರೆ ದೂರ ಇದ್ರು ನೀವು ಕೊರಿಯರ್ ಮಾಡಿ ಕಳಿಸು ಸರ್. ಅದ್ರ ಬಗ್ಗೆ ಏನೇನು ನಾವು ಸರ್ವಿಸ್ ಆಗಲಿ ಎನಿ ಟೈಮ್ನಲ್ಲಿ ನಾವು ಬೇಕಂದ್ರೆ ಅವ್ರಿಗೆ ಸ್ಯಾಟಿಸ್ಫೈ ಮಾಡ್ತೀವಿ. ಟ್ರೈನಿಂಗ್ ಎಲ್ಲ ತಗೊಂಡಿವಿ ಸರ್. ಸಾರ್ದು ಗುಡ್ ಕ್ವಾಲಿಟಿಯಲ್ಲಿ ಬಿಲ್ಡ್ ಕ್ವಾಲಿಟಿಯಲ್ಲಿ ನೋಡಿದೀನಿ ಅನ್ಬ್ರೇಕಬಲ್ ಸಾರ್ದು ಅಂತ. ಬಟ್ ಬೇರೆ ಕ್ವಾಲಿಟಿ ಬೇರೆ ಕಂಪನಿ ಇದಾವ, ಅವೆಲ್ಲ ನಾವು ತುಂಬಾ ಕಾಸ್ಟ್ ಇದಾವ. ಇದು ಬಂದು ಸಾರಿಂದ ಬಾರಿ 50,000 ಇದೆ ಓನ್ಲಿ ಚಾರ್ಜಿಂಗ್ ಪ್ರೈಸ್. ತುಂಬಾ ಜನಕ್ಕೆ ಇದು ಸುಲಭ ಪ್ರೈಸ್ ಸಿಗಿದೆ ಅಂತ ಇದನ್ನ ಅಪ್ಡೇಟ್ ಮಾಡಿ ಇದು ತಾಂಡಿದ್ದೀವಿ ನಾವು ಡೀಲರ್. ಓಕೆ ಸರ್, ಇದಕ್ಕಿಂತ ಮುಂಚೆ ನೀವೇನಾದ್ರೂ ಗಾಡಿ ಯೂಸ್ ಮಾಡಿದ್ರಾ? ಇದು ಸರ್ ಇದಕ್ಕೆ ಮುಂಚೆ ಗಾಡಿ ಅಂದ್ರೆ ನಾವು ಎಲೆಕ್ಟ್ರಿಕ್ ಗಾಡಿ ಯಾವ್ದು ಯೂಸ್ ಮಾಡಿಲ್ಲ ಸರ್. ಬಟ್ ಇದು ಆಕ್ಚುಲಿ ನನ್ನ ಸಾರ್ನ 3 months ಆಯ್ತು ಮೀಟ್ ಮಾಡಕ್ಕ. ಸರ್ ಏನ್ ಕತೆ ಅಂತ ಸರ್ ಇದ್ದು ಒಂದು 1 month ಅಲ್ಲಿ ಟ್ರೈನಿಂಗ್ ಹೋಗಿದ್ದೀನಿ ಸರ್. ನೋಡಿಬಿಟ್ಟು ಬೇರೆ ಕಂಪ್ನಿ ಯಾವ್ದು ಬೇಡ ನಾವಿದು. ಬಟ್ ಆದೊಂದು ಜನಕ್ಕೆ ಸುಮಾರು 10 ಮೆಂಬರ್ಸ್ ಅಲ್ಲಿ ಡೈರೆಕ್ಟ್ ಧರ್ಮಕ್ಕೆ ಕಾಲ್ ಮಾಡಿ ಅವರು ತಡ್ಸ್ಕೊಂಡಿದಾರ. ಅದಕ್ಕೋಸ್ಕರ ನಾನು ಒಂದ್ಸಲ ವೆಹಿಕಲ್ ಚಾರ್ಜ್ ಮಾಡಿ ಅಲ್ಲಿ ಹೋಗಿ ಟ್ರೈನಿಂಗ್ ತಗೊಂಡು ಸಾರ್ ಹತ್ರ ಹೆಂಗೈತೆ ಬಿಲ್ಡ್ ಕ್ವಾಲಿಟಿ ಅಲ್ಲಿ ಅವು ಇದಷ್ಟು ಇದು ಸ್ಟಾರ್ಟ್ ಮಾಡಕ ನೋಡಿದ್ರಿ ಸರ್. ಸರ್ ಹೇಗೆ ಅನಿಸ್ತಾ ಇದೆ ಗಾಡಿ? ಫಸ್ಟ್ ಟೈಮ್ ತಗೊಂಡಿದ್ರೆ ಹೇಗೆ ಅನಿಸ್ತಾ ಇದೆ? ಭಾರಿ ಬೇಸತ್ ಸರ್, ಚೆನ್ನಾಗಿದೆ ಸರ್. ಭಾರಿ ನೋಡಿದ್ರೆ ಡೈಲಿ ಎಷ್ಟು ಕಿಲೋಮೀಟರ್ ಡ್ರೈವ್ ಮಾಡ್ತೀರಾ? ನಾವು 50-60 ಕಿಲೋ ಹೋಗ್ತೀವಿ ಸರ್ ಡೈಲಿ. 50-60 50 to 60. ಹೌದು ಸರ್. ಸೊ ಆಲ್ಮೋಸ್ಟ್ ಯು ಆರ್ ಸ್ಪೆಂಡಿಂಗ್ 100 rupees ಪೆಟ್ರೋಲ್. ಹೌದು ಸರ್, ಪಕ್ಕ 100 ರೂಪೀಸ್. ಮಂತ್ಲಿ 2,500 ಅಪ್ರಾಕ್ಸಿಮೇಟ್ಲಿ 2,000 ಸರ್. ಸೊ ಇಯರ್ಲಿ ಒಂದು ಹೊಸ ಬಂದು ಒಂದು 30,000 ಗ್ಯಾರಂಟಿ ಹೋಗ್ತದೆ ಸರ್. 2 ವರ್ಷ ನಮ್ಮ ಗಾಡಿ ಹೋಗ್ತದೆ ಸರ್. ಓಕೆ ಅದಕ್ಕೋಸ್ಕರ ಇದು ಎಷ್ಟೋ ಚೆನ್ನಾಗಿದೆ ಸರ್. ಇದು ಉಳ್ತೈತೆ ನಮ್ಮ ಗಾಡಿ. ಏನು ಹೋದ್ರೆ ಕರೆಂಟ್ ಸ್ವಲ್ಪ ಹೋಗ್ಬೋದು, ಯಾವ್ದು ಹೋಗಿಲ್ಲ ಅದಕ್ಕೋಸ್ಕರ. ಓಕೆ, ಆಲ್ಮೋಸ್ಟ್ ನೀವು 2 ವರ್ಷದ ಪೆಟ್ರೋಲ್ ದುಡ್ಡಲ್ಲಿ ಗಾಡಿ ಬಂದ್ಬಿಡ್ತಲ್ಲ ಸರ್. ಅದಕ್ಕೋಸ್ಕರ ನಾವು ಸರ್ ಹೆಂಗ್ ಅನ್ಸ ಟೆಸ್ಟ್ ಡ್ರೈವ್ ಮಾಡಿದ್ರ ಈ ಗಾಡಿ? ಹಾ ಸರ್, ಮಾಡಿ ಸರ್. ಹೆಂಗಿತ್ತು? ಸ್ಮೂತ್ ಐತೆ ಸರ್. ಗಾಡಿ ಓದ್ತಾ ಇಲ್ಲ ಹಂಗೆ ಸರ್. ಬೇರೆ ಸ್ವಲ್ಪ ಸೌಂಡ್ ಬರ್ತಾ ಇಲ್ಲಿ ಸೌಂಡ್ ಬರಲಿಲ್ಲ, ಏನಿಲ್ಲ. ಭಾಳ ಸ್ಮೂತ್ ಐತೆ, ಚೆನ್ನಾಗೈತೆ. ನಿಮ್ಮ ಹೆಸರು ಸರ್? ರಾಜ. ಓಕೆ, ಇದೆ ಅದನ್ನೇ ಲೋಕಲ್ ಸರ್. ಓಕೆ, ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಇನ್ನ ನೀವು ಮೋಟ್ರ್ ನೋಡ್ತಾ ಇದ್ರಲ್ಲ, ಈ ಮೋಟ್ರ್ ನಿಮಗೆ PLDC ಮೋಟ್ರ್ ಇದೆ. ಈ ಮೋಟ್ರ್ ನಿಮಗೆ ಯಾವುದೇ ರೀತಿ ನೀರಲ್ಲಿ ಮುಳುಗಿದ್ರು ನೀರಲ್ಲಿ ಡಿಪ್ ಆದ್ರೂ ಸಹ ಏನು ಸಮಸ್ಯೆ ಇಲ್ಲ. ಈ ವಿಡಿಯೋ ನೋಡ್ತಾ ಇದ್ರಲ್ಲ, ಹಾಗಾಗಿ ಏನು ಮಳೆಯಲ್ಲಿ ಓಡಿಸ್ಬೋದು, ಕೆಸರಲ್ಲಿ ಇದ್ರೂ ಓಡಿಸ್ಬೋದು, ಏನು ಸಮಸ್ಯೆ ಆಗೋದಿಲ್ಲ. ಅಲ್ಲಿವರೆಗೂ ಡಿಪ್ ಮಾಡಿದ್ರೆ ಏನೂ ಆಗಲ್ಲ. ಇನ್ನು ಇದ್ರ ವಾರಂಟಿ ಬಗ್ಗೆ ನೋಡೋದಾದ್ರೆ ನಿಮಗೆ ಬ್ಯಾಟ್ರಿ ಮತ್ತು ಮೋಟರ್ ವಾರಂಟಿ 1 year ವಾರಂಟಿ ಕೊಡ್ತಾರೆ. ಇನ್ನು ಬ್ಯಾಟ್ರಿ ಎಷ್ಟು ದಿನ ಬರುತ್ತಪ್ಪ ಅಂದರೆ ನಿಮಗೆ 3 yearsವರೆಗೂ ಲೈಫ್ ಬರುತ್ತಂತೆ, ಅಪ್ ಟು 3 years. ಓಕೆ, 3 years ಆದಮೇಲೆ ಏನು ಮಾಡೋದಪ್ಪ ಅಂದರೆ ನಿಮಗೆ ಬ್ಯಾಟ್ರಿ ಕಾಸ್ಟು ತುಂಬಾ ಕಡಿಮೆ ಇರುತ್ತೆ. ಒಂದು 12,000 to 15,000 ರೂಪಾಯಿ ಒಳಗಡೆ ಬ್ಯಾಟ್ರಿನ ಚೇಂಜ್ ಮಾಡಿಸ್ಬೋದಂತೆ. ಸೊ ನಿಮಗೆ ಯಾವುದು ಬ್ಯಾಟ್ರಿ ಹೋಗಿರುತ್ತೆ ಎಲ್ಲದೂ ಚೇಂಜ್ ಮಾಡಿಸ್ಬೇಕಾಗಿಲ್ಲ. ಸಪ್ರೇಟು ನಿಮಗೆ ಏನು ಬ್ಯಾಟ್ರಿ ಇದು ಬರುತ್ತೋ ಆ ಬ್ಯಾಟ್ರಿ ಯಾವ್ದು ಹೋಗಿರುತ್ತೋ ಯಾವ ಸೆಲ್ ಹೋಗಿರುತ್ತೋ ಅದನ್ನು ಮಾತ್ರ ಚೇಂಜ್ ಮಾಡ್ಕೋಬೋದು. ಬ್ಯಾಟ್ರಿನಲ್ಲಿ ನಿಮಗೆ ಗ್ರಫೈನ್ ಜೆಲ್ ಬ್ಯಾಟ್ರಿನ ಯೂಸ್ ಮಾಡಿರ್ತಾರೆ. ಇನ್ನೊಂದು ಪಾಯಿಂಟ್ ಅಂತ ಅಂದರೆ ಕೆಲವೊಂದು ಗಾಡಿಗಳು ಫೈರ್ ಆಗೋದನ್ನು ನೋಡಿರ್ತಾರೆ, ಆದರೆ ಇವ್ರು ಹೇಳ್ತಾ ಇದ್ದಾರೆ ಇದು ಯಾವುದೇ ಕಾರಣಕ್ಕೂ ಫೈರ್ ಆಗಲ್ಲ, ಇದು ಫೈರ್ ಪ್ರೂಫ್. ಅಂದರೆ ಇದರಲ್ಲಿ ಲಿಥಿಯಂ ಬ್ಯಾಟ್ರಿನ ಯೂಸ್ ಮಾಡಿರೋದಿಲ್ಲ. ಲಿಥಿಯಂ ಬ್ಯಾಟ್ರಿ ಯೂಸ್ ಮಾಡಿದಾಗ ಏನಾಗುತ್ತೆ, ಕೆಲವೊಂದು ಸಲ ಆ ಒಂದು ಲಿಥಿಯಂ ಬ್ಯಾಟ್ರಿ ಯೂಸ್ ಮಾಡಿದಾಗ ಕೆಲವೊಂದು ಎನ್ವಿರಾನ್ಮೆಂಟಲ್ ಕಂಡೀಷನಲ್ಲಿ ಅಥವಾ ವೆದರು ಚೇಂಜ್ ಆದಾಗ ಕೆಲವೊಂದ್ಸಲಿ ಫೈರ್ ಆಗೋ ಚಾನ್ಸಸ್ ಇರುತ್ತೆ, ಶಾರ್ಟ್ ಸರ್ಕ್ಯೂಟ್ ಆದ ಫೈರ್ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಇದರಲ್ಲಿ ನಿಮಗೆ ಯಾವುದೇ ರೀತಿ ಫೈರ್ ಆಗೋದಿಲ್ಲ. ಒಂದು ಹೇಳೋದು ಬ್ಯಾಟ್ರಿಗೆ ಏನೇ ಡ್ಯಾಮೇಜ್ ಆದರೂ ಬ್ಯಾಟ್ರಿ ಊದ್ಕೊಳ್ಳುತ್ತೆ ಹೊರತು ಯಾವುದೇ ಕಾರಣಕ್ಕೂ ಫೈರ್ ಆಗಲ್ಲ. 100% ಫೈರ್ ಪ್ರೂಫ್ ಅಂತ ಹೇಳ್ತಾರೆ ಇದು ಗ್ರಫೈನ್ ಜೆಲ್ ಬ್ಯಾಟ್ರಿ. ಓಕೆ, ಅದು ಒಂದು ಖುಷಿ ಪಡೋ ಸುದ್ದಿನೇ ಬಿಡಿ. ಇನ್ನು ಮಾಮೂಲಿ ರಿವರ್ಸ್ ಗೇರ್ ಇದೆ, ಕ್ರೂಸ್ ಕಂಟ್ರೋಲ್ ಇದೆ,
ಅದ್ರ ಜೊತೆಗೆ ಇನ್ನೊಂದು ಬ್ಲೂಟೂತ್ ಆಪ್ಷನ್ ಸಹ ಇದೆ. ನಿಮಗೆ ಬ್ಲೂಟೂತ್ ಆಪ್ಷನ್ ಏನೆಲ್ಲ ಸಿಗುತ್ತೆ ಅಂದ್ರೆ ಸಾಂಗ್ ನ ಪ್ಲೇ ಮಾಡ್ಕೊಂಡು ಹೋಗ್ಬೋದು. ಅದ್ರ ಜೊತೆಗೆ ನಿಮಗೆ ನಾವಿಗೇಷನ್ ಸಿಗುತ್ತೆ. ಈ ತರ ಫೆಸಿಲಿಟೀಸ್ ಇದೆ. ಇಷ್ಟು ಕಡಿಮೆ ಬಜೆಟ್ ಅಲ್ಲಿ ಇಷ್ಟು ಫೀಚರ್ಸ್ ನ ಕೊಟ್ಟಿರುವಂತ ಗಾಡಿ ಒಂದು ನೈಸ್ ಗಾಡಿ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಇನ್ನ ವೆನ್ಯೂ ಅಂತ ಏನ್ ಹೇಳಿದೆ, ಇದು ಒಂದು ರೆಟ್ರೋ ಲುಕ್ ಇರುವಂತ ಒಂದು ಗಾಡಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸಾರ್ದು ಅದೊಂದು ಪ್ರಾಪರ್, ಬಟ್ ಸಾರ್ 1 ಮಂತ್ ಬಿಫೋರ್ ವೆಹಿಕಲ್ ಪರ್ಚೇಸ್ ಮಾಡಿದ ಧರ್ಮವರಂನಲ್ಲಿ ಯೂಟ್ಯೂಬ್ ಚಾನಲ್ ನೋಡಿ ಸಾರ್ ಅಲ್ಲಿ ಹೋಗಿ ಅಮ್ಮ ಫೋನ್ ಪೇ ಮಾಡಿ ಸಾರ್ ವೆಹಿಕಲ್ ಇಲ್ಲಿಗೆ ಕಳ್ಸಿದ್ದಾರೆ ಸಾರ್ ಅವ್ರು ಇವರಿಗೆ. ಬಟ್ ಇವ್ರಿಗೆ ಸಾರ್ ರೀಸೆಂಟ್ ನಾನು ಮೀಟ್ ಆಗಿದ್ದೀನಿ ಸಾರ್ನ. ಸರ್ ಇಲ್ಲಿ ಸಾರ್ ಬ್ಯಾನರ್ ನೋಡಿ ನನ್ನ ತಲೆ ಬಂದಿದ್ದಾರ. ಇಲ್ಲಿ ಸರ್ ಎಲ್ಲಿ ಓಪನ್ ಏನು ಕತೆ ಅಂತ. ಇಲ್ಲ ಸರ್ ಇದು ಬಂದು ನಮ್ಮ ಇಲ್ಲಿ ಆಸ್ಪೈರ್ ರೋಡು ಶಿಲ್ಪ ಸಭೆನಲ್ಲಿ ಅಲ್ಲಿ ಬ್ರಾಂಚ್ ಓಪನ್ ಇದೆ ಸರ್ ಅಂದೆ. ಸರ್ ಇಲ್ಲ ಇದ್ದು ಸರ್ ಸರ್ವಿಸಿಂಗ್ ಎಲ್ಲ ಸಿಗುತ್ತೆ ಅಂದ್ರು. ಸರ್ ಇವಲ್ಲಿದ್ದ ನಿಮ್ಮ ಸರ್ವಿಸಿಂಗ್ ಧರ್ಮನ ಫೋನ್ ಮಾಡೋ ಅವಸರ ಇಲ್ಲ. ಬಟ್ ಸರ್ವಿಸಿಂಗ್ ಅಲ್ಲಿ ಇನ್ನೂ ಈ ಥರ ಏನೋ ಸ್ಮಾಲ್ ಚಿನ್ನ ಪುಟ್ಟ ಏನೋ ಪ್ರಾಬ್ಲಮ್ಸ್ ಇದ್ವು, ಬಟ್ ನಾವು ಸರ್ವಿಸ್ ಮಾಡ್ತೀವಿ ಸರ್. ಸಾರ್ಗೆ ಏನು ತೊಂದರೆ ಇಲ್ಲ. ನಮ್ಮ ಎಮ್ಮನೂರು ಅಂತ ರಾಯಚೂರು ಮಂತ್ರಾಲಯ ಅದನ್ನು ಪ್ರಾಪರ್ ಯಾರಲ್ಲಿ ಆಲ್ರೆಡಿ ವೆಹಿಕಲ್ಸ್ ಪರ್ಚೇಸ್ ಮಾಡಿದ್ರೆ ಧರ್ಮಲ್ಲಿದ್ದ, ಬಟ್ ಅವ್ರು ಯಾರೇ ಏನು ಟೆನ್ಷನ್ ಇಲ್ಲ, ಇಲ್ಲಿ ಬಂದು ಸರ್ವಿಸ್ ಮಾಡಿಸ್ಬೋದು. ಯಾವಾಗ ಗಾಡಿ ತಗೊಂಡಿದ್ರಿ ವೇಣು ಮೋಟರ್ಸ್? ಓಕೆ ಓಕೆ. ಯಾವಾಗ 1 ಮಂತ್ ಆಯ್ತಾ ತಗೊಂಡು? ಎಲ್ಲಿ ತಗೊಂಡ್ರಿ? ಧರ್ಮವರಂ ಅಲ್ಲಿ. ಸೊ ನಿಮ್ದು ಅದೋನಿನೇನಾ? ಓಕೆ. ಪ್ರಾಪರ್ ಅದೋನಿ. ಸೊ ನಿಮ್ಗೆ ಇಲ್ಲಿ ಶೋರೂಮ್ ಓಪನ್ ಆಗೋದು ಮುಂಚೆ ಗೊತ್ತಿರ್ಲಿಲ್ಲ? ಗೊತ್ತಿಲ್ಲ. ಈಗ ನಿನ್ನೆ ಬಂದಿದ್ದಾವೆ ಬಿಲ್ ಬುಕ್ ಬಂದಾಗ ಮಾತಾಡ್ಬೇಕು ಓಪನ್ ಆಗ್ತದ್ರಲ್ಲ ಸರಿ. ಹೆಂಗಿದೆ ಗಾಡಿ? ಫಸ್ಟ್ ಸರ್ ಚೆನ್ನಾಗೈತಿ. ಚೆನ್ನಾಗೈತಿ. ನೀವೇ ಓಡಿಸೋದಾ? ನೀವೇ ಓಡಿಸೋದಾ? ಇಲ್ಲ, ನಾನು ದೊಡ್ಡ ಗಾಡಿ ಐತಿ. ಹುಡುಗರು ಕಾಲೇಜಿಗೆ ಹೋಗ್ತಾರ, ಕಾಲೇಜಿಗೆ ತಗೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಅವ್ರಿಗೋಸ್ಕರ ತಗೊಂಡಿದ್ದೀನಿ ನಾನು. ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂಡ್ ಲೈಕ್ ಕೂಡ ಮಾಡಿ.